ನಮಗ್ ಗೊತ್ತಿರೋ ಹಾಗೆ 3 ತರದ ಕೃಷಿ ಪದ್ಧತಿಗಳಿದಾವೆ. ಮೊದಲನೇದಾಗಿ ರಾಸಾಯನಿಕ ಕೃಷಿ ಪದ್ಧತಿ, ಎರಡನೇದಾಗಿ ಸಾವಯವ ಕೃಷಿ ಪದ್ಧತಿ, ಮೂರನೇದಾಗಿ ನೈಸರ್ಗಿಕ ಕೃಷಿ ಪದ್ಧತಿ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಹಲವಾರು ವಿಧವಾದ ಗೊಬ್ಬರಗಳನ್ನ ನಾವು ಬಳಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಜೀವಾಮೃತ ಅನ್ನೋದು ಒಂದು ಮುಖ್ಯ ಪಾತ್ರನ ವಹಿಸುತ್ತೆ. ಯಾಕೆ? 1 ಚಮಚ ಮಣ್ಣನ್ನ ತಗೊಂಡ್ರೆ ಹೇಗೆ ಒಂದು ಚಮಚದ ಮಣ್ಣಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಿರ್ತಾವೋ, ಅದೇ ತರ ಈ ಜೀವಾಮೃತದಲ್ಲೂ ಸೂಕ್ಷ್ಮಾಣು ಜೀವಿಗಳು ತುಂಬಿರುತ್ತೆ. ಇವೇನ್ ಮಾಡ್ತವೆ? ಪೋಷಕಾಂಶಗಳನ್ನ ಯಾವ ಸಾವಯವ ರೂಪದಲ್ಲಿ ಇರ್ತವೆ ಅವನ್ನೆಲ್ಲನೂ ಏನು ಬೆಳೆಗಳಿಗೆ ಬೇಕಾಗುವಂತ ರೂಪದಲ್ಲಿ ಅದನ್ನ ಲಭ್ಯ ಮಾಡಿ ಬೆಳೆಗಳಿಗೆ ಸಿಗುವಂತೆ ಮಾಡುತ್ತೆ. ಇರುವಂತದ್ದು ಹನಿ ನೀರಾವರಿ ಸಿಸ್ಟಮ್ ನ ಅಳವಡಿಸಿರುವಂತಹ ಜೀವಾಮೃತ ಘಟಕ. ಇದರಲ್ಲಿ ನಾವು ಜೀವಾಮೃತ ಘಟಕವನ್ನ ಎಲ್ಲಿ ಸ್ಥಾಪಿಸಬೇಕು, ಅಂದ್ರೆ ಹೇಗೆ ಮಾಡಬಹುದು ಅನ್ನೋದಾದ್ರೆ ನಮ್ಮಲ್ಲಿರೋ ಮಾದರಿಯನ್ನ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ನೆರಳಿರುವಂತಹ ಜಾಗವನ್ನ ಏನಂತಾರೆ ಚೂಸ್ ಮಾಡ್ಬೇಕು. ಅಂತ ಜಾಗದಲ್ಲಿ ಸೂಕ್ಷ್ಮಾಣು ಜೀವಿಗಳು ತಂಪಾಗಿ ಇದ್ದು ಮತ್ತೆ ಅದ್ರದ್ದು ಏನು ನಾವು 200 ಲೀಟರ್ ನೀರ್ನ ಬಳಸಿರ್ತೀವಿ ಅದು ಕೂಡ ಹಾವಿ ಆಗದೆ ಇರುವಂತದ್ದು 6 ಲೀಟರ್ ಕೆಪಾಸಿಟಿ ಡ್ರಮ್ ಇರುವಂತದನ್ನ ಅಳವಡಿಸಿದೀವಿ. ಇದ್ರದ್ದು ಫಾಲೋಡ್ ಬೈ ಈಗ ಇಲ್ಲೇನು ತಯಾರ ಆಗುತ್ತೆ ಆ ಜೀವಾಮೃತ ನೆಕ್ಸ್ಟ್ ಫಿಲ್ಟರ್ ಆಗಿ ಇಲ್ಲಿ ಆಟೋಮೇಟೆಡ್ ಫಿಲ್ಟರ್ ಇದೆ, ಫಿಲ್ಟರ್ ಆಗಿ ಮುಂದೆ ಇರುವಂತಹ ಡ್ರಮ್ಮಿಗೆ ಕಲೆಕ್ಟ್ ಆಗುವಂಥದ್ದು. ಕಲೆಕ್ಟ್ ಆದ ನಂತರ ಅಲ್ಲಿಂದ ನಾವು ಆಟೋಮೇಟೆಡ್ ಡ್ರಿಪ್ ಕನೆಕ್ಟ್ ಮಾಡಿದ್ದೇವೆ. ಅದು ಡೈರೆಕ್ಟ್ ಆಗಿ ನಾವು ಎಲ್ಲಿ ಕನೆಕ್ಟ್ ಮಾಡಿದ್ದೇವೆ ಅದನ್ನ ಅಂತಂದ್ರೆ ತೆಂಗಿನ ಸಸಿಗಳಿರುವಂತಹ ಒಂದು ಪ್ಲಾಟ್ಗೆ ಕನೆಕ್ಟ್ ಮಾಡಿದ್ದೇವೆ. ಅಲ್ಲಿಗೆ ಅದು ಡೈರೆಕ್ಟ್ ಆಗಿ ಹೋಗುವಂಥದ್ದು. ಇದನ್ನ ನಾವು ತಗೊಂಡೋಗಿ ಮ್ಯಾನ್ಯಲಿ ಹಾಕ್ಬೇಕನ್ನೋ ಉದ್ದೇಶ ಅಂದ್ರೆ ಕಾರಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ? ನಾನು ಡಾಕ್ಟರ್ ವರಲಕ್ಷ್ಮಿ ವಿ, ಮಣ್ಣು ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ, ಚಂದ್ರಾಯನಹಳ್ಳಿ, ಮಾಗಡಿ, ರಾಮನಗರ ಜಿಲ್ಲೆ. ನಾನು ಮೂಲತಃ ಕೋಲಾರ್ನವಳು. ಇಲ್ಲಿ ನಾನು ಮಣ್ಣು ವಿಜ್ಞಾನಿಯಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ಮೇಡಮ್, ಈಗ ಜೀವಾಮೃತ ಬಹಳಷ್ಟು ಕೇಳಿದೀವಿ. ಇಲ್ಲಿ ಹೊಸ ಮೆಥಡ್ ಅಲ್ಲಿ ಜೀವಾಮೃತ ಒಂದು ಪ್ರಾತ್ಯಕ್ಷತೆ ತಾವು ಕೊಡ್ತೀನಿ ಅಂತ ಹೇಳಿದ್ರಿ. ಏನದು ಜೀವಾಮೃತ, ಯಾಕೆ ಬಳಸಬೇಕು, ಯಾವ ರೀತಿ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸ್ಕೊಡ್ಬೋದಾ? ಖಂಡಿತ ಸರ್, ಖಂಡಿತ. ಮೂಲತಃ ನಮಗ್ ಗೊತ್ತಿರೋ ಹಾಗೆ 3 ತರದ ಕೃಷಿ ಪದ್ಧತಿಗಳಿದಾವೆ. ಮೊದಲನೇದಾಗಿ ರಾಸಾಯನಿಕ ಕೃಷಿ ಪದ್ಧತಿ, ಎರಡನೇದಾಗಿ ಸಾವಯವ ಕೃಷಿ ಪದ್ಧತಿ, ಮೂರನೇದಾಗಿ ನೈಸರ್ಗಿಕ ಕೃಷಿ ಪದ್ಧತಿ. ಮೊದಲನೇದಾಗಿ ರಾಸಾಯನಿಕ ಕೃಷಿ ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ನಾವೇನ್ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ರಾಸಾಯನಿಕ ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕಗಳನ್ನ ಬಳಸುವಂಥದ್ದು. ಅದು ಏನು ಮೂಲ ಅಂದ್ರೆ ಮೆಜಾರಿಟಿ ಆಫ್ ದ ರೈತರು ಏನು ಬಳಸ್ತಿದ್ದಾರೆ ಅದು ರಾಸಾಯನಿಕ ಕೃಷಿ ಪದ್ಧತಿ. ಇನ್ನು ಎರಡನೇದು ಹೇಳೋದಾದ್ರೆ ಸಾವಯವ ಕೃಷಿ ಪದ್ಧತಿ. ಸಾವಯವ ಕೃಷಿ ಪದ್ಧತಿ ಅಂತಂದ್ರೆ ಸಾವಯವ ಪದಾರ್ಥಗಳು, ಈ ಎರೆಹುಳ ಗೊಬ್ಬರ ಆಗಿರ್ಬೋದು, ಜೈವಿಕ ಗೊಬ್ಬರಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ಹಸಿರೆಲೆ ಗೊಬ್ಬರ, ಅಪ್ಸೆಣಬು, ದಯಂಚ ಇಂಥವೆಲ್ಲ ಬರ್ತವೆ. ಅವನ್ನೆಲ್ಲ ಬಳಸಿ ಕೃಷಿ ಮಾಡುವಂಥದ್ದು. ಇದರಲ್ಲಿ ಯಾವುದೇ ತರದ ರಾಸಾಯನಿಕಗಳನ್ನ ಬಳಸುವಂತಿಲ್ಲ. ಮೂರನೇದಾಗಿ ನೈಸರ್ಗಿಕ ಕೃಷಿ ಪದ್ಧತಿ. ಅಂದ್ರೆ ನಮಗೆ ನೈಸರ್ಗಿಕವಾಗಿ ಏನ್ ಸಿಗ್ತದೆ, ಎಸ್ಪೆಷಲಿ ಈಗ ದೇಸಿ ಆಕಳದು ಸಗಣಿ ಮತ್ತೆ ಗೋಮೂತ್ರದಿಂದ ತಯಾರಿಸುವಂತ ಗೊಬ್ಬರಗಳಾಗಿರ್ಬೋದು, ಅದರಿಂದ ತಯಾರಿಸುವಂತಹ ಕೀಟನಾಶಕಗಳನ್ನ ಬಳಸಿ ನಾವು ಕೃಷಿ ಮಾಡುವಂಥದ್ದು. ಇದು ನೈಸರ್ಗಿಕ ಕೃಷಿ ಪದ್ಧತಿ. ಈ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಹಲವಾರು ವಿಧವಾದ ಗೊಬ್ಬರಗಳನ್ನ ನಾವು ಬಳಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಜೀವಾಮೃತ ಅನ್ನೋದು ಒಂದು ಮುಖ್ಯ ಪಾತ್ರನ ವಹಿಸುತ್ತೆ. ಯಾಕೆ ಅಂತಂದ್ರೆ ಜೀವಾಮೃತ ಅನ್ನೋದು ಸೂಕ್ಷ್ಮಾಣು ಜೀವಿಗಳು ತುಂಬಿರುವಂತಹ ಒಂದು ನೈಸರ್ಗಿಕ ಗೊಬ್ಬರ. ಅದನ್ನ ನಾವು ಪೋಷಕಾಂಶಗಳನ್ನ ಲಭ್ಯ ಮಾಡುವಂತೆ ಮತ್ತೆ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡುವಲ್ಲಿ ನಾವು ಇದನ್ನ ಬಳಸಬಹುದು. ಇದನ್ನ ಮುಖ್ಯವಾಗಿ ನಾವು ನೈಸರ್ಗಿಕ ಕೃಷಿಯಲ್ಲಿ ಬಳಸ್ತೀವಿ. ಸುಮಾರು ರೈತರಿಗೆ ನಾವು ಇದನ್ನ ಬೇಕಾದ್ರೆ ಸಾವಯವ ಕೃಷಿಯಲ್ಲಿ ಕೂಡ ಇದನ್ನ ಬಳಸಲು ಅಂದ್ರೆ ಅವಕಾಶವಿದೆ, ಬಳಸಬಹುದು. ಇದರಲ್ಲಿ ಯಾವುದೇ ರಾಸಾಯನಿಕಗಳನ್ನ ಬಳಸೋದಿಲ್ಲ ನಾವು. ಆದ ಕಾರಣಕ್ಕೆ ಇದನ್ನ ಸಾವಯವ ಕೃಷಿಯಲ್ಲಿ ಕೂಡ ಬಳಸಬಹುದು. ಇನ್ನು ಜೀವಾಮೃತನ ಹೇಳೋದಾದ್ರೆ ಅದ್ರ ಬಗ್ಗೆ, ಜೀವಾಮೃತ ಯಾವುದೆಲ್ಲ ಪೋಷಕಾಂಶಗಳನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಮುಖ್ಯವಾಗಿ ಅದರಲ್ಲಿ ಇರುವಂತದ್ದು ಸೂಕ್ಷ್ಮಾಣು ಜೀವಿಗಳು. ಈಗ ನಾವು 1 ಚಮಚ ಮಣ್ಣನ್ನ ತಗೊಂಡ್ರೆ ಹೇಗೆ ಒಂದು ಚಮಚದ ಮಣ್ಣಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಿರ್ತಾವೋ, ಅದೇ ತರ ಈ ಜೀವಾಮೃತದಲ್ಲೂ ಸೂಕ್ಷ್ಮಾಣು ಜೀವಿಗಳು ತುಂಬಿರುತ್ತೆ. ಇವೇನ್ ಮಾಡ್ತವೆ? ಪೋಷಕಾಂಶಗಳನ್ನ ಯಾವ ಸಾವಯವ ರೂಪದಲ್ಲಿ ಇರ್ತವೆ ಅವನ್ನೆಲ್ಲನೂ ಏನು ಬೆಳೆಗಳಿಗೆ ಬೇಕಾಗುವಂತ ರೂಪದಲ್ಲಿ ಅದನ್ನ ಲಭ್ಯ ಮಾಡಿ ಬೆಳೆಗಳಿಗೆ ಸಿಗುವಂತೆ ಮಾಡುತ್ತೆ. ಅದಕ್ಕೆ ಇದನ್ನ ನೈಸರ್ಗಿಕ ಕೃಷಿಯಲ್ಲಿ ಮುಖ್ಯವಾಗಿ ಬಳಸುವಂಥದ್ದು. ಇನ್ನು ನಾವು ಹನಿ ನೀರಾವರಿ ಮುಖಾಂತರ
ಜೀವಾಮೃತನ ನಾವು ಹೇಗೆ ತಯಾರಿಸಿ ಅದನ್ನ ಹೇಗೆಲ್ಲ ಬಳಸಬಹುದು ಅನ್ನೋದಕ್ಕೆ ಹನಿ ನೀರಾವರಿ. ಜೀವಾಮೃತದಲ್ಲೂ ಕೂಡ ಬೇರೆ ಬೇರೆ ಟೈಪ್ ಅಲ್ಲಿ ಬಳಸ್ತಾ ಇದ್ದಾರೆ. ಹ್ಮ್ ಬೇರೆ ಬೇರೆ ಆ ಕಾಲಘಟ್ಟದಲ್ಲಿ ಬೆಳೆಸ್ಕೊಂತ ಬರ್ತಾ ಹಾ ಇದ್ದಾರೆ. ಅದ್ರಲ್ಲಿ ಇಲ್ಲಿ ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿ ಹೊಸ ಮೆಥಡ್ ಅಲ್ಲಿ ಜೀವಾಮೃತವನ್ನ ಮಾಡಿದೀರಾ? ಹಾ ಇದರಲ್ಲಿ ಜೀವಾಮೃತ ತಯಾರಿಸುವ ವಿಧಾನದಲ್ಲಿ 2 ತರದ ವಿಧಾನಗಳಿದಾವೆ ಸರ್. ಮೊದಲಿಗೆ ಹೇಳೋದಾದ್ರೆ ಒಂದು ಏರೋಬಿಕ್ ಮೆಥಡ್ ಅಂತ ಅಂತೀವಿ. ಅಂದ್ರೆ ಗಾಳಿ ಸಂಚರಿಸುವಲ್ಲಿ ಎಲ್ಲಿ ನಾವು ಇದನ್ನ ತಯಾರಿಸ್ತೀವೋ ಅದನ್ನ ಏರೋಬಿಕ್ ಮೆಥಡ್ ಅಂತ ಅಂತೀವಿ. ಇನ್ನೊಂದು ಗಾಳಿ ಸಂಚರಣೆ ಇಲ್ದಂಗೆ ತಯಾರಿಸುವಂತದ್ನ ಅನೈರೋಬಿಕ್ ಮೆಥಡ್ ಅಂತ ಅಂತೀವಿ. ಅಂದ್ರೆ ಸ್ವಲ್ಪ ಅರ್ಥಗರ್ಭಿತ. ಹೇಳೋದಾದ್ರೆ ನಿಮಗೆ ನಾನು ತೋರಿಸುವ ಮುಖಾಂತರ ಅದನ್ನ ಏನು ಎಕ್ಸ್ಪ್ಲೈನ್ ಮಾಡ್ಬೋದಲ್ವಾ. ನಮ್ಮಲ್ಲಿ ಇರುವಂತದ್ದು ಹನಿ ನೀರಾವರಿ ಸಿಸ್ಟಮ್ ನ ಅಳವಡಿಸಿರುವಂತಹ ಜೀವಾಮೃತ ಘಟಕ. ಇದರಲ್ಲಿ ನಾವು ಹನಿ ನೀರಾವರಿ ತಂತ್ರಜ್ಞಾನ ಘಟಕ ಇದೆ ಅಲ್ವಾ? ಇದೆ. ಇದು ಸೆಟಪ್ ಮೇಡಮ್? ಇದು ಓವರ್ ಆಲ್ ಸೆಟಪ್. ನಾವು ನಮ್ಮ KVKಯಲ್ಲಿ ಏನು ನಾವು ಇನ್ಸ್ಟಾಲ್ ಮಾಡಿದೀವಿ ಆ ಜೀವಾಮೃತ ಘಟಕದ ಮಾದರಿಯನ್ನ ನೋಡೋದಾದ್ರೆ, ಮೊದಲಿಗೆ ನಾವು 1000 ಲೀಟರ್ ಅಂತಹ ಕೆಪಾಸಿಟಿ ಇರುವಂತಹ ಒಂದು ಡ್ರಮ್ ಅನ್ನ ಅಳವಡಿಸಿದೀವಿ. ಇದ್ರಿಗೆ ಅಟ್ಯಾಚ್ಡ್ ಆಗಿ ನಾವು ಇದಕ್ಕೆ ಫಿಲ್ಟರ್ ಮಾಡುವಂತದ್ದು. ನಾವು ಏನೇ ಜೀವಾಮೃತವನ್ನ ತಯಾರಿಸಿದ್ರು ಅದನ್ನ ನಾವು ಸೋಸಿ ಆ ನಂತರ ಅದನ್ನ ಬೆಳೆಗಳಿಗೆ ಬಳಸುವಂತದ್ದು. ಅದಕ್ಕೆ ಆಟೋಮೇಟೆಡ್ ಫಿಲ್ಟರ್ ನ ಅಳವಡಿಸಿದೀವಿ ಅದಕ್ಕೆ ಅಟ್ಯಾಚ್ಡ್ ಆಗಿ. ಆಮೇಲೆ ಈಗ ನಾವು ಇದಕ್ಕೆ ಸಾಮಾನ್ಯವಾಗಿ ನಾವು ಜೀವಾಮೃತವನ್ನ ತಯಾರಿಸಿದಾಗ ದಿನಕ್ಕೆ 3 ಬಾರಿ ಅದನ್ನ ತಿರುಗಿಸುವಂತದ್ದು. ಏರೋಬಿಕ್ ಮೆಥಡ್ ಅಲ್ಲಿ ಅದಕ್ಕೆ ಗಾಳಿ ಸಂಚರಣೆ ಆಗಲು ನಾವು ದಿನಕ್ಕೆ 3 ಸಲ 5 ರಿಂದ 10 ನಿಮಿಷ ಆದ್ರೂ ಅದನ್ನ ತಿರುಗಿಸುವಂತದ್ದು. ಅದನ್ನ ತಿರುಗಿಸೋ ಕಾರಣಕ್ಕಾಗಿ ನಾವು ಅದನ್ನ ತಿರುಗಿಸಲಿಕ್ಕೆ ಅಂತ ಒಂದು ರಾಡ್ ನ ಕೂಡ ಇನ್ಸ್ಟಾಲ್ ಮಾಡಿದೀವಿ. ಈಗ ಇದನ್ನ ನಾವು ತಯಾರಿಸಿದ ಬಳಿಕ ಇದನ್ನ ನಾವು ಏನದು ಬೆಳೆಗಳಿಗೆ ಕೊಟ್ಟ ನಂತರ ಕೆಳಗಡೆ ಏನು ಗಸಿ ಅಂತ ಉಳಿಯತ್ತಲ್ಲ, ಇದನ್ನ ಕ್ಲೀನ್ ಮಾಡಿ ನೆಕ್ಸ್ಟ್ ಅದನ್ನ ತುಂಬಲಿಕ್ಕೆ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಒಂದು ವಾಶ್ ನ ಕೂಡ ಅಳವಡಿಸಿದ್ವಿ. ಈಗ ನೀವು ಜೀವಾಮೃತನ ತಯಾರಿಸೋ ವಿಧಾನ ಇಲ್ಲ ತಯಾರಿಸೋದಕ್ಕೆ ಏನೆಲ್ಲ ಬೇಕು ಅನ್ನೋದು ಕೇಳೋದಾದ್ರೆ, ಮೊದಲಿಗೆ ಬೇಕಾಗುವಂತದ್ದು 200 ಲೀಟರ್ ಕೆಪಾಸಿಟಿ ಇರುವಂತಹ ಒಂದು ಡ್ರಮ್. ಈಗ ನೀವು ಸಾಮಾನ್ಯವಾಗಿ 1 ಎಕರೆಗೆ 200 ಲೀಟರ್ ಆಗುವಷ್ಟು ನೀರು ಬೇಕು. ನಾವು ಏನೇ ನೀರಾವರಿ ಕೊಡ್ತೀವಿ ಇಲ್ಲ ಏನೇ ಗೊಬ್ಬರನ ಕೊಡ್ತೀವಿ ಅಂದ್ರೆ ಅದಕ್ಕೆ 1 ಎಕರೆಗೆ 200 ಲೀಟರ್ ಆಗುವಷ್ಟು ನೀರು ಬೇಕು. ಆದ ಕಾರಣಕ್ಕೆ ಈಗ ನಾವು ಒಂದು ಏನಂತಾರೆ ಸ್ಟ್ಯಾಂಡರ್ಡ್ ಅಂತ ಮಾಡಿರೋದು 200 ಲೀಟರ್ಗೆ ನೀವು ಎಷ್ಟು ಪ್ರಮಾಣಕ್ಕೆ ನೀವು ತಯಾರಿಸ್ಕೋತೀರೋ ಅದ್ರ ಮೇಲೆ ನೀವು ಅದನ್ನ ಪ್ರಮಾಣವನ್ನ ವೇರಿ ಮಾಡ್ಬೋದು. ಮೊದಲಿಗೆ ನಾವು 200 ಲೀಟರ್ಗೆ ತಯಾರಿಸ್ಕೋತೀವಿ ಅನ್ನೋದಾದ್ರೆ 200 ಲೀಟರ್ ಡ್ರಮ್ ಕೆಪಾಸಿಟಿ ಇರುವಂತ ಡ್ರಮ್ ನ ತಗೊಂಡು ಅದಕ್ಕೆ ನೀವು 10 kg ಆಗುವಂತ ದೇಶಿ ಆಕಳಿನ ಸಗಣಿಯನ್ನ ತಗೋಬೇಕು. ಅದು ಏನು ತಾಜಾ ಸಗಣಿ ಆಗಿರ್ಬೇಕು. ಅದ್ರ ಜೊತೆಗೆ 10 ಲೀಟರ್ ಆಗುವಷ್ಟು ಗೋಮೂತ್ರ, ಅದು ದೇಸಿ ಆಕಳದೇ ಗೋಮೂತ್ರ ಆಗಿರ್ಬೇಕು. ಇವೆರಡನ್ನು ತಗೊಂಡು ಅದನ್ನ ನೀವು ಈ 200 ಲೀಟರ್ ನೀರಿಗೆ ಬೆರೆಸುವಂಥದ್ದು. ಇದಕ್ಕೆ ಬೆರೆಸಿದ ನಂತರ ಒಂದು 2 kg ಆಗುವಷ್ಟು ಬೆಲ್ಲ ಮತ್ತೆ ಇನ್ನೊಂದು 2 kg ಆಗುವಷ್ಟು ಈ ದ್ವಿದಳ ಧಾನ್ಯಗಳ ಪುಡಿ ಸಿಗುತ್ತಲ್ಲ, ತೊಗರಿ ಬೇಳೆ ಪುಡಿ ಆಗಿರ್ಬೋದು, ಕಡಲೆ ಬೇಳೆ ಪುಡಿ ಆಗಿರ್ಬೋದು, ಇದನ್ನ ಅದಕ್ಕೆ ಮಿಕ್ಸ್ ಮಾಡುವಂಥದ್ದು. ಇದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಈಗ ನಾವ್ ಇದಕ್ಕೆ ಒಂದು ಇನಾಕುಲಮ್ ತರ, ಅಂದ್ರೆ ಈಗ ಸೂಕ್ಷ್ಮಾಣು ಜೀವಿಗಳು ಆಲ್ರೆಡಿ ಇರ್ತವೆ ಈ ದೇಶಿ ಆಕಳ ಸಗಣಿಯಲ್ಲಿ ಮೂತ್ರದಲ್ಲಿ ಎಲ್ಲಾನು. ಅದನ್ನ ನಾವಿನ್ನು ದುಪ್ಪಟ್ಟು ಮಾಡ್ಬೇಕನ್ನೋ ಕಾರಣಕ್ಕೆ ಈ ರೈಸೋಸ್ಪಿಯರ್ ಮಣ್ಣು ಅಂತ ಸಿಗತ್ತೆ. ಅಂದ್ರೆ ರಾಸಾಯನಿಕಗಳನ್ನ ಏನ್ ಬಳಸದೆ ಬೆಳೆದಿರ್ತಾರೆ ಅಂತ ಭೂಮಿಯಿಂದ ಒಂದು ಇಡೀ ಆಗುವಷ್ಟು ಮಣ್ಣನ್ನ ತಂದು ಅದಕ್ಕೆ ಸೇರಿಸುವಂಥದ್ದು. ಸೇರಿಸಿದ ನಂತರ ಇದನ್ನೆಲ್ಲ ಮಿಶ್ರಣವನ್ನು ನಾವು ಹದವಾಗುವಂತೆ ಮಿಕ್ಸ್ ಮಾಡಬೇಕು. ಅದು ಹೇಗ್ ಮಿಕ್ಸ್ ಮಾಡೋದು ಅನ್ನೋದಾದ್ರೆ, ಒಂದು ಮರದ ಕೋಲಿಂದನೋ ಇಲ್ಲಾಂದ್ರೆ ನಾವೇನಾದ್ರೂ ಒಂದು ರಾಡ್ ಆ ತರದ್ದೇನಾದ್ರೂ ಬಳಸಿ ಕೂಡ ಮಿಕ್ಸ್ ಮಾಡುವಂಥದ್ದು. ಇದನ್ನ ನಾವು ದಿನಕ್ಕೆ ಇದು ಏರೋಬಿಕ್ ಮೆಥಡ್ ಆಗಿರೋ ಕಾರಣಕ್ಕೆ ದಿನಕ್ಕೆ 3 ಬಾರಿ 5 ರಿಂದ 10 ನಿಮಿಷ ಆದ್ರೂ ತಿರುಗಿಸುವಂಥದ್ದು. ಅದೇನಾಗುತ್ತೆ, ತಿರುಗಿಸಿದ ಕಾರಣಕ್ಕೆ ಗಾಳಿ ಸಂಚಲನ ಆಗಿ ಈ ಸೂಕ್ಷ್ಮಾಣು ಜೀವಿಗಳು ಏನಿದಾವಲ್ಲ, ನಾವು ಮಣ್ಣಲ್ಲಿ ಇರುವಂತವು ಮೆಜಾರಿಟಿ ಈಗ ಮೇಲ್ಭಾಗದಲ್ಲಿ ಮಣ್ಣು ಅಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳು ಏರೋಬಿಕ್ ಇರ್ತವೆ. ಈಗ ನೀರ್ ನಿಂತಿರೋ ಸ್ಥಳದಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಅನರೋಬಿಕ್, ಅಂದ್ರೆ ಅವಕ್ಕೆ ಆಮ್ಲಜನಕ ಅನ್ನೋದು ಬೇಡ. ಇವಕ್ಕೆ ಬೇಕಾಗಿರೋ ಕಾರಣಕ್ಕೆ ನಾವು ದಿನಕ್ಕೆ 2 ರಿಂದ 3 ಬಾರಿ 5 ರಿಂದ 10 ನಿಮಿಷವಾದ್ರೂ ತಿರುಗಿಸುವಂಥದ್ದು. ಹೀಗೆ ತಿರುಗಿಸಿ ನಾವು ಪ್ರತಿದಿನ ಈ ತರ ತಿರುಗಿಸ್ಬೇಕು. ಈಗ ನಾವು ಏರೋಬಿಕ್ ಮೆಥಡ್ ಆಗಿರೋದ್ರಿಂದ ಮೇಲೆ
ಓಪನ್ ಇರುತ್ತೆ. ಈ ಓಪನ್ ಇರೋದನ್ನ ನಾವು ಯಾವುದೇ ಈ ಹತ್ತಿ ಬಟ್ಟೆ ಅಥವಾ ಇಲ್ಲ ಗೋಣಿ ಚೀಲ ಸಿಗುತ್ತಲ್ಲ ಅದರಿಂದ ಮುಚ್ಚುವಂಥದ್ದು. ಅವಾಗ ಯಾವುದೇ ಕೀಟಗಳಾಗಿರ್ಬೋದು, ಬೇರೆ ಯಾವ್ದು ಹುಳಗಳು ಅದಕ್ಕೆ ಹೋಗುವಂತಿರಲ್ಲ. ಮತ್ತೆ ಈ ಘಟಕನ ನೀವು ಎಲ್ಲಿ ಸ್ಥಾಪಿಸ್ಬೇಕಂದ್ರೆ ನೆರಳಿರುವಂತ ಜಾಗದಲ್ಲಿ ಸ್ಥಾಪಿಸ್ಬೇಕು. ಬಿಸಿಲಿರೋ ಅಂತ ಕಡೆ ಎಲ್ಲಾನು ಸ್ಥಾಪನೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಅದು ಸೂಕ್ಷ್ಮಾಣು ಜೀವಿಗಳನ್ನ ದುಪ್ಪಟ್ಟು ಮಾಡುವಂತೆ ಮಾಡ್ಬೇಕಂತಂದ್ರೆ ಅದಕ್ಕೆ ನೆರಳು ಮತ್ತೆ ಹೆಚ್ಚಿನ ತೇವಾಂಶ ಇರಬೇಕು. ಅದಕ್ಕೆ ನಾವು ಇದನ್ನ ನೆರಳಿರುವಂತ ಕಡೆಗೆ ಸಜೆಸ್ಟ್ ಮಾಡುವಂಥದ್ದು. ಈಗ ನಾವು ಜೀವಾಮೃತ ಘಟಕವನ್ನ ಎಲ್ಲಿ ಸ್ಥಾಪಿಸಬೇಕು ಅಂದ್ರೆ ಹೇಗೆ ಮಾಡಬಹುದು ಅನ್ನೋದಾದ್ರೆ ನಮ್ಮಲ್ಲಿರೋ ಮಾದರಿಯನ್ನ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ನೆರಳಿರುವಂತ ಜಾಗವನ್ನ ಏನಂತಾರೆ ಚೂಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನಾನು ಹೇಳ್ದಾಗೆ ನೆರಳಿರುವಂತ ಜಾಗದಲ್ಲಿ ಸೂಕ್ಷ್ಮಾಣು ಜೀವಿಗಳು ತಂಪಾಗಿ ಇದ್ದು ಮತ್ತೆ ಅದರದ್ದು ಏನು ನಾವು 200 ಲೀಟರ್ ನೀರನ್ನ ಬಳಸಿರ್ತೀವಿ ಅದು ಕೂಡ ಹಾವಿ ಆಗದೆ ಇರುವಂತದ್ದು. ಆದ ಕಾರಣಕ್ಕೆ ನಾವು ಮೊದಲಿಗೆ ಏನ್ ಮಾಡ್ಬೇಕು, ನೆರಳಿರುವಂತ ಜಾಗದಲ್ಲಿ ಇಂಥ ಘಟಕನ ಸ್ಥಾಪನೆ ಮಾಡಬೇಕು. ಇದು ಒಂದು ಕಸ್ಟಮೈಸ್ಡ್ ಏನು ಘಟಕ ಅಂತ ನಾವು ಇದ್ ಮಾಡಿದೀವಿ. ಇಲ್ಲ ನಾವು ಮ್ಯಾನ್ಯುಯಲಿ 200 ಲೀಟರ್ ಡ್ರಮ್ ಅಲ್ಲಿ ತಯಾರಿಸ್ಕೋತೀವಿ ಅಂದ್ರೂ ಅದನ್ನು ಕೂಡ ನೀವು ನೆರಳಲ್ಲಿ ಮಾಡುವಂಥದ್ದು. ಈಗ ಮೊದಲಿಗೆ ಹೇಳೋದಾದ್ರೆ ಈಗ ಇದೇನಿದೆ ಇದು 1000 ಲೀಟರ್ ಡ್ರಮ್ ಕೆಪಾಸಿಟಿ ಇದೆ. ಯಾಕೆ ಅಂತಂದ್ರೆ ನಾವು ಏನು ಈ ತೋಟಗಾರಿಕೆ ಬೆಳೆಗಳಿಗೆ ಅಂತ ಅಳವಡಿಸಿರುವಂತ ಘಟಕ ಇದು. ನಾವು ಬೆಳೆಯುವಂತ ತೆಂಗು ಆಗಿರ್ಬೋದು ಇದಕ್ಕೆ ಅಂತ ಹೇಳಿ ನಾವು ಕೆಪಾಸಿಟಿ ಜಾಸ್ತಿ ಇರ್ಲಿ ಅನ್ನೋ ಕಾರಣಕ್ಕೆ 1000 ಲೀಟರ್ ಕೆಪಾಸಿಟಿ ಡ್ರಮ್ ಇರುವಂತದನ್ನ ಅಳವಡಿಸಿದೀವಿ. ಇದ್ರದ್ದು ಫಾಲೋಡ್ ಬೈ ಈಗ ಇಲ್ಲೇನು ತಯಾರ ಆಗುತ್ತೆ ಆ ಜೀವಾಮೃತ ನೆಕ್ಸ್ಟ್ ಫಿಲ್ಟರ್ ಆಗಿ ಇಲ್ಲಿ ಆಟೋಮೇಟೆಡ್ ಫಿಲ್ಟರ್ ಇದೆ. ಫಿಲ್ಟರ್ ಆಗಿ ಮುಂದೆ ಇರುವಂತಹ ಡ್ರಮ್ಮಿಗೆ ಕಲೆಕ್ಟ್ ಆಗುವಂಥದ್ದು. ಕಲೆಕ್ಟ್ ಆದ ನಂತರ ಅಲ್ಲಿಂದ ನಾವು ಆಟೋಮೇಟೆಡ್ ಡ್ರಿಪ್ ಕನೆಕ್ಟ್ ಮಾಡಿದ್ದೇವೆ. ಅದು ಡೈರೆಕ್ಟ್ ಆಗಿ ನಾವು ಎಲ್ಲಿ ಕನೆಕ್ಟ್ ಮಾಡಿದ್ದೇವೆ ಅದನ್ನ ಅಂತಂದ್ರೆ ತೆಂಗಿನ ಸಸಿಗಳಿರುವಂತಹ ಒಂದು ಪ್ಲಾಟ್ಗೆ ಕನೆಕ್ಟ್ ಮಾಡಿದ್ದೇವೆ. ಅಲ್ಲಿಗೆ ಅದು ಡೈರೆಕ್ಟ್ ಆಗಿ ಹೋಗುವಂಥದ್ದು. ಇದರನ್ನ ನಾವು ತಗೊಂಡೋಗಿ ಮ್ಯಾನ್ಯಲಿ ಹಾಕ್ಬೇಕನ್ನೋ ಉದ್ದೇಶ ಅಂದ್ರೆ ಕಾರಣ ಏನಿಲ್ಲ. ಅದು ಆಟೋಮೆಟಿಕ್ ಇರೋ ಕಾರಣ ತಯಾರಿಸೋದು ಒಂದು ಮಾತ್ರ ನಮ್ದು ಕೆಲಸ ಇರುತ್ತಷ್ಟೇ. ಏನದು ಮೋಟರ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಅದು ಆ ಹೊಲಕ್ಕೆ ಹೋಗುವಂಥದ್ದು. ಇದು ಜಾಸ್ತಿ ಬೇಕಾಗಿಲ್ಲ, ಅವಾಗ ಮ್ಯಾನ್ಯುಯಲಿ ನಾವು ಹೋಗಿ ಹಾಕ್ಬೇಕು ಆ ತರ ಏನು ಬೇಕಾಗಿಲ್ಲ ಸರ್. ಇದು ಜೀವಾಮೃತ ತಯಾರಿಸುವಂತಹ ಏನು ಡ್ರಮ್ ಇದೆ, ಇದಕ್ಕೆ ನಾವು ಬೇಕಾಗುವಂತಹ ಪದಾರ್ಥಗಳನ್ನೆಲ್ಲನೂ ಹಾಕಿ ಹೀಗೆ ದಿನಕ್ಕೆ 3 ಬಾರಿ 5 ರಿಂದ 10 ನಿಮಿಷಗಳ ಕಾಲ ತಿರುಗಿಸುವಂಥದ್ದು. ಎಷ್ಟು ಎಕರೆಗೆ ಇದು ಇದಾಗುತ್ತೆ? ಅದೇ ಸರ್, 200 ಲೀಟರ್ ನೀರ್ ಅನ್ನೋದು 1 ಎಕರೆಗೆ ಅಂತ ನಾವು ರೆಕಮೆಂಡ್ ಮಾಡುವಂತ ನೀರಿನ ಮಟ್ಟ. ಇದು 1000 ಲೀಟರ್ ಆಗಿರೋದ್ರ ಕಾರಣದಿಂದ ಒಂದು 5 ಎಕರೆವರೆಗೂ ಬಳಸಬಹುದು. ಒಂದು ಸತಿಗೆ ಒಂದು ಸಲ ತಯಾರಾದ ಮೇಲೆ 5 ಎಕರೆ ಅಷ್ಟು ಜಮೀನಿಗೆ ನಾವು ಬಳಸಬಹುದು. ಈ ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನದಿಂದ ಜೀವಾಮೃತ ಕೊಡೋದ್ರಿಂದ ಏನ್ ಲಾಭ? ಈಗ ನಾವು ಸಾಮಾನ್ಯವಾಗಿ ನೀರಾವರಿ ಪದ್ಧತಿನೇ ನಾವು ಶಿಫಾರಸ್ ಮಾಡೋದಾದ್ರೆ ಒಂದು ಹನಿ ನೀರಾವರಿ, ಇನ್ನೊಂದು ತುಂತುರು ನೀರಾವರಿನೇ ಶಿಫಾರಸು ಮಾಡುವಂಥದ್ದು. ಯಾಕೆ ಅಂತಂದ್ರೆ ಅದರಲ್ಲಿ ಏನು ಎಫಿಷಿಯನ್ಸಿ ಇದೆ, ವಾಟರ್ ಯೂಸ್ ಎಫಿಷಿಯನ್ಸಿ ಅಂತೀವಿ ನಾವು, ಅದು ಹೆಚ್ಚಿನ ಮಟ್ಟದಲ್ಲಿದೆ. ಯಾಕೆ ಅಂದ್ರೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನೋ ಕೋಟಿಂದ ಹೇಳೋದಾದ್ರೆ ಒಂದು ಹನಿ ನೀರು ಕೂಡ ಎಲ್ಲೂ ವೇಸ್ಟ್ ಆಗದೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ಆ ನೀರು ಹೋಗಿ ತಲುಪುವಂಥದ್ದು ಬೆಳೆಗಳ ಬುಡಕ್ಕೆ ಮಾತ್ರ, ಬೇರೆ ಎಲ್ಲೂ ಅದು ವೇಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಮತ್ತೆ ಇದು ಆಟೋಮೆಟಿಕ್ ಇರೋ ಕಾರಣಕ್ಕೆ ನಾವು ಜೀವಾಮೃತನ ಹನಿ ನೀರಾವರಿ ಮುಖಾಂತರ ಕೊಡುವಂಥದ್ದು. ಯೂಶಲಿ ನಾವು ಏನ್ ಕೇಳಿದ್ವಿ, ಹನಿ ನೀರಾವರಿ ಪದ್ಧತಿ ಕೇಳಿದ್ವಿ, ನೀರು ವೇಸ್ಟ್ ಆಗಬಾರ್ದು, ಪ್ರತಿ ಬುಡಕ್ಕೆ ಹೋಗುತ್ತೆ ಅಂತ. ಇದು ಜೀವಾಮೃತವೇ ಹನಿ ನೀರಾವರಿ ಪದ್ಧತಿ ಮೂಲಕ ಮಾಡಿದ್ರೆ ಹೇಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತೀರಾ? ಯಾಕೆಂದ್ರೆ ಈ ಜೀವಾಮೃತ ಹನಿ ನೀರಾವರಿ ಪದ್ಧತಿ ಮೂಲಕ ನೀವು ಕೊಡ್ತೀನಿ ಅನ್ನೋದಾದ್ರೆ ಅಲ್ಲಿ ಏನು ಪೈಪಲ್ಲಿ ಸಿಕ್ಕಾಕೊಳ್ಳೋದಾಗ್ಲಿ ಆ ತರದ್ ಏನಾದ್ರು ಆಗತ್ತಾ? ಇಲ್ಲ ಸರ್. ಯಾಕೆಂದ್ರೆ ಈ ಪದ್ಧತಿಯಿಂದ ಏನು ಉಪಯೋಗ ಅಂತಂದ್ರೆ ಸರ್, ನಾವು ಏನು ತಯಾರಿಸಿದೀವಿ ಅದನ್ನ ನಾವೇ ತಗೊಂಡೋಗಿ ಹಾಕುವಂತ ಕಷ್ಟ ನಮಗಿರೋದಿಲ್ಲ. ಅದು ಮುಖ್ಯವಾಗಿ ಮೊದಲಿಗೆ ಒಂದು. ಆಮೇಲೆ ಇನ್ನೊಂದು ಹೇಳೋದಾದ್ರೆ ನಾನು ಹೇಳ್ದಂಗೆ ಹನಿ ನೀರಾವರಿಯಲ್ಲಿ ವಾಟರ್ ಯೂಸ್ ಎಫಿಷಿಯನ್ಸಿ ಅನ್ನೋದು ಜಾಸ್ತಿ. ಆಮೇಲೆ
ಇನ್ನೊಂದು ಹೇಳೋದಾದ್ರೆ ಈಗ ಜೀವಾಮೃತನ ನಾವು ಬಳಸೋದಾದ್ರೆ 2 ವಿಧಾನದಲ್ಲಿ ಬಳಸ್ಬೋದು. ಒಂದು ಸಿಂಪಡಣೆ ಮಾಡ್ಬೋದು, ಎಲೆಗಳಿಗೆ ನಾವ್ ಏನೀಗ ಲಘು ಪೋಷಕಾಂಶಗಳನ್ನ ಸಿಂಪಡಣೆ ಮಾಡ್ತೀವಲ್ಲ ಅದೇ ರೀತಿ ನಾವು ಜೀವಾಮೃತವನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಇಲ್ಲ ನಾವು ಮಣ್ಣಿಗೆ ಹಾಕುವಂಥದ್ದು ಈಗ ಹೇಗೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿವಿ ಅದೇ ತರಾನು ಇದನ್ನು ಕೂಡ ಮಣ್ಣಿಗೆ ಸೇರಿಸುವಂಥದ್ದು ಮಾಡ್ಬೋದು. ಈ ಹನಿ ನೀರಾವರಿ ಮುಖಾಂತರ ಹೋಗೋದ್ರಿಂದ ಇದನ್ನು ದ್ರಾವಣ ರೂಪದಲ್ಲಿ ಇರುವಂತ ಕಾರಣಕ್ಕೆ ನಾವು ಹನಿ ನೀರಾವರಿಯಲ್ಲಿನೇ ಈಗ ಫರ್ಟಿಗೇಷನ್ ಅನ್ನೋದೊಂದು ಮಾಡ್ತಾರೆ. ಈಗ ಏನಂದ್ರೆ ನೀರಿನಲ್ಲಿ ಕರಗುವಂತ ರಾಸಾಯನಿಕ ಗೊಬ್ಬರಗಳನ್ನ ನೀರಿನ ಮುಖಾಂತರನೇ ಕೊಡ್ತಾರೆ. ಅದನ್ನ ಮ್ಯಾನ್ಯಲಿ ತಗೊಂಡೋಗಿ ಪ್ರತಿಯೊಂದು ಗಿಡಕ್ಕೆ ಇಲ್ಲ ಬಿತ್ತನೆ ಮಾಡೋ ಟೈಮಲ್ಲಿ ಅಂತ ಹಾಕೋದಿಲ್ಲ. ಅದೇ ಕಾರಣಕ್ಕೆ ಜೀವಾಮೃತನ ಯಾಕೆ ನಾವು ಹನಿ ನೀರಾವರಿ ಮುಖಾಂತರ ಕೊಡಬಾರದು ಅನ್ನೋ ಕಾರಣಕ್ಕೆ ಇದು ದ್ರಾವಣ ರೂಪದಲ್ಲಿ ಇರುವಂತ ಕಾರಣಕ್ಕೆ ಇದನ್ನ ನಾವು ಹನಿ ನೀರಾವರಿ ಮುಖಾಂತರನು ಕೊಡ್ಬೋದು. ಯಾವ್ಯಾವ ಕೊಡ್ತೀರಾ ಈ ತರದನ್ನ? ಜೀವಾಮೃತ ಎಷ್ಟು ದಿವಸಕ್ಕೆ ಕೊಡ್ತೀರಾ? 7 ರಿಂದ 10 ದಿನಕ್ಕೆ ಒಮ್ಮೆ ಕೊಡ್ಬೋದು ಸರ್ ನಾವು. ಯಾಕೆ ಅಂದ್ರೆ ಇದು ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಇರೋಂತ ಏನಂತಾರೆ ನೈಸರ್ಗಿಕ ಗೊಬ್ಬರ ಆಗಿರೋದ್ರಿಂದ ಇದರದ್ದು ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಇರೋದಿಲ್ಲ. ನಾವು ಏನ್ ಕೊಡ್ತಿದೀವಿ ಮಣ್ಣಿಗೆ ಅನ್ನೋದಾದ್ರೆ ಸೂಕ್ಷ್ಮಾಣು ಜೀವಿಗಳು, ಉತ್ತಮವಾದ ಸೂಕ್ಷ್ಮಾಣು ಜೀವಿಗಳನ್ನ ಕೊಡ್ತಿದೀವಿ. ಅವು ಇನ್ನು ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ ಬಿಟ್ರೆ ಅದರಿಂದ ಯಾವುದೇ ಆದ ದುಷ್ಪರಿಣಾಮಗಳು ಬೆಳೆ ಮೇಲೆ ಆಗ್ಲಿ ಮಣ್ಣಿನ ಮೇಲೆ ಆಗ್ಲಿ ಖಂಡಿತ ಆಗೋದಿಲ್ಲ. ಅದಕ್ಕೆ ನಾವು 10 ದಿಂದ 15 ದಿನಕ್ಕೊಮ್ಮೆ ಆದ್ರೂ ಇದನ್ನ ಕೊಡಿ ಅಂತ ಹೇಳ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ನೀರು ಒಳಗ್ ಬಿಡ್ಬೇಕಂದ್ರೆ ಈ ವಾಲ್ವ್ ಇಂದ ಅಲ್ಲೊಂದು ಪೈಪ್ ಇದೆ, ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ರೆ ಇಲ್ಲಿಂದ ಡೈರೆಕ್ಟ್ ಒಳಗ್ ನೀರು ಹೋಗುತ್ತೆ, ಫಿಲ್ಟರ್ ಆಗಿ ಹೋಗುತ್ತೆ. ಏನಾದ್ರು ಕಸ ಕಟ್ಟಿದ್ರು ಒಳಗೆ ಜಲ್ಲಿ ಇದಾವೆ ಅದರಿಂದ ಫಿಲ್ಟರ್ ಆಗಿ ಒಳಗೆ ಹೋಗುತ್ತೆ. ಅದಾದ್ಮೇಲೆ ನೀರ್ ಹಾಕಿದ್ಮೇಲೆ ಮಾಮೂಲಿ ಮ್ಯಾಮ್ ಹೇಳ್ದಂಗೆ ಸಗಣಿ ಗಂಜಲ ಇಟ್ಟು ಹಾಕಾದ್ಮೇಲೆ ಜೀವಾಮೃತ ಒಂದ್ 10 ದಿನ ಆದ್ಮೇಲೆ ಜೀವಾಮೃತ ಪ್ರಿಪೇರ್ ಆದ್ಮೇಲೆ ಈ ವಾಲನ್ನ ಓಪನ್ ಮಾಡ್ಕೋಬೇಕು. ಈ ವಾಲನ್ನ ಓಪನ್ ಮಾಡಿದ್ರೆ ಈ ತರ ಈ ಟ್ಯಾಂಕ್ ಅಲ್ಲಿ ತುಂಬಿಡುತ್ತೆ, ಜೀವಾಮೃತ ಬರುತ್ತೆ, ಫಿಲ್ಟರ್ ಆಗಿ ಬರುತ್ತೆ. ಇದರಿಂದ ಇಲ್ಲ ಇಲ್ಲ ಸಿಗಾಕಲ್ಲ. ಫಿಲ್ಟರ್ ಆಗಿರೋದ್ರಿಂದ ಜಲ್ಲಿಯಿಂದ ಫಿಲ್ಟರ್ ಆಗಿರೋ ಕಾರಣದಿಂದ ಅದು ಡ್ರಿಪ್ ಪೈಪ್ ಅಲ್ಲಿ ಯಾವ್ದು ಕಸ ಕಡ್ಡಿ ಆಗಿರ್ಲಿ ಸಗಣಿ ಆಗಿರ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಇದು ಸೇಮ್ ಬೋರ್ ಯಾವ್ದು ಇದ್ರಲ್ಲಿ? ಮತ್ತೆ ಇದು ವೆಂಚುರಿ ಸಿಸ್ಟಮ್. ಇದರಿಂದ ಇದು ಸಕ್ ಮಾಡುತ್ತೆ ನೀರು, ಜೀವಾಮೃತ ಸಕ್ ಮಾಡ್ಕೊಂಡು ಒಳಗೆ ಡೈರೆಕ್ಟ್ ಬೋರ್ ಲೈನ್ ಇಂದ ಡೈರೆಕ್ಟ್ ಡ್ರಿಪ್ ಪೈಪಿಗೆ ಹೋಗ್ಬಿಡುತ್ತೆ. ಇಲ್ಲಿಂದ ಬೋರ್ ಲೈನ್ ಮತ್ತು ಡ್ರಿಪ್ ಲೈನ್ ಸೇಮ್. ಹೌದು, ಎರಡು ಒಂದೇ ಪಾಸ್ ಆಗುತ್ತೆ. ಬೋರ್ ಲೈನ್ ಯಾವ್ದು ಇದರಲ್ಲಿ? ಇದು ಕೆಳಗಿದೆ ಸರ್, ಕೆಳಗಡೆ ಈ ವೆಂಚುರಿಯನ್ನ ಬೋರ್ ಲೈನ್ ಇಂದ ಕನೆಕ್ಟ್ ಮಾಡಿದೀವಿ. ಇದು ಜೀವಾಮೃತ ಸಕ್ ಮಾಡ್ಕೊಂಡು ಡೈರೆಕ್ಟ್ ಡ್ರಿಪ್ ಮುಖಾಂತರ ತೆಂಗಿನ ಗಿಡಗಳಿಗೆ ಹೋಗುತ್ತೆ. ಈ ತರ ಒಂದು ಸೆಟಪ್ ಮಾಡ್ಕೋಬಹುದು. ಈ ತರ ಒಂದು ಸೆಟಪ್ ಡ್ರಿಪ್ ಇರಿಗೇಷನ್ ಮಾಡ್ತಿರೋ ರೈತರು ಮಾಡ್ಕೋಬಹುದು ಅಂತ. ಸೊ ಸೇಮ್ ಬೋರ್ ನೀರು ಎಲ್ಲಿ ಪೈಪ್ ಹೋಗುತ್ತೆ ಅದಕ್ಕೆ ಜಾಯಿನ್ ಮಾಡ್ತೀರಾ? ಹೌದೌದು, ಸಪರೇಟ್ ಏನು ಅದಕ್ಕೆ ಅಂತ? ಇಲ್ಲ ಸರ್, ಡೈರೆಕ್ಟ್ ಬೋರ್ ನೀರ್ ಹೋಗುತ್ತಲ್ಲ ಅದ್ರ ಜೊತೆನೆ ಜೀವಾಮೃತ ಮಿಕ್ಸ್ ಆಗಿ ಹೋಗ್ತಾ ಇರುತ್ತೆ. ಆ ಪೈಪಿಗೆ ಜಾಯಿನ್ ಮಾಡ್ತೀರಾ? ಹೌದೌದು, ಸೊ ಅದೇ ಸೆಟಪ್ ಇದು. ಹೌದು. ನಾವಲ್ಲಿ ಈಗ ಏನ್ ಜೀವಾಮೃತ ಘಟಕನ ನೋಡಿದ್ವಿ, ತಯಾರಿಸುವಂತ ಘಟಕ, ಆ ಘಟಕದಿಂದ ನಾವೇನ್ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿದೀವಿ ಆ ಇದಕ್ಕೆ ಬಂದಿದೆ ಪ್ರದೇಶಕ್ಕೆ. ಅಲ್ಲಿ ನಾವು ಏನ್ ತಯಾರಿಸಿದೀವಿ ಜೀವಾಮೃತ, ಅದು ಆಟೋಮೆಟಿಕ್ ಆಗಿ ಡ್ರಿಪ್ ಮುಖಾಂತರ ಈ ಪ್ರದೇಶಕ್ಕೆ ಬರುವಂತದ್ದು. ಅದು ಹೇಗೆ ಅಂತಂದ್ರೆ ಆಟೋಮೇಟೆಡ್ ಡ್ರಿಪ್ ಮುಖಾಂತರ ಅದು ಪ್ರತಿಯೊಂದು ಗಿಡದ ಬುಡಕ್ಕೂನು ಜೀವಾಮೃತ ಸೇರುವಂತದ್ದು. ಈಗ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿರುವಂತಹ ರೈತರು ಪ್ರತ್ಯೇಕವಾಗಿ ಮತ್ತೆ ನೀವು ಜೀವಾಮೃತ ಘಟಕ ಅನ್ನೋದನ್ನ ಒಂದು ನೀವು ಅಳವಡಿಸ್ಕೊಂಡ್ರೆ ನೀರು ಮತ್ತೆ ಜೀವಾಮೃತನ ಒಟ್ಟಿಗೆ ನೀವು ಈ ಹನಿ ನೀರಾವರಿ ಏನು ಅಳವಡಿಸ್ಕೊಂಡಿದ್ರೆ ಡ್ರಿಪ್ ಸಿಸ್ಟಮ್, ಇದ್ರ ಮುಖಾಂತರನೇ ಕೊಡ್ಬೋದು. ಪ್ರತ್ಯೇಕವಾಗಿ ನೀವು ಅದಕ್ಕೆ ಅಂತ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ಕಡೆ ನೀರು ಬರ್ತಾ ಇರುತ್ತೆ, ಇನ್ನೊಂದ್ ಕಡೆ ಜೀವಾಮೃತ ಕೂಡ ಸೇರ್ತಿರತ್ತೆ. ಒಟ್ಟಾರೆ ರೈತರಿಗೆ ಏನ್ ಹೇಳ್ತೀರಾ ಮೇಡಮ್? ಒಟ್ಟಾರೆ ಹೇಳೋದಾದ್ರೆ ಈಗ ನಾವು ರಾಸಾಯನಿಕಗಳಿಂದ ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು, ಮಣ್ಣಿನ ಆರೋಗ್ಯದ ಮೇಲೆ ಆಗಿರ್ಬೋದು,
ಎಷ್ಟೆಲ್ಲ ದುಷ್ಪರಿಣಾಮಗಳಾಗ್ತಿದಾವೆ ಅಂತ ನಾವು ದಿನ ನೋಡ್ತಾನೆ ಇದೀವಿ. ಕ್ಯಾನ್ಸರ್ ಆಗಿರಬಹುದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅತಿ ಕಡಿಮೆ ವಯಸ್ಸಲ್ಲೇ ಸಾಯುವಂಥದ್ದು. ಯಾಕೆ ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಇರುವಂತ ಹಾನಿಕಾರಕ ಅಂಶಗಳು, ಏನ್ ನಾವು ರಾಸಾಯನಿಕಗಳನ್ನ ಬಳಸಿದೀವಿ ಅದು ಮಣ್ಣಲ್ಲೂ ಕೂಡ ಇದೆ. ಬೆಳೆಗಳಲ್ಲಿ ನಾವು ಬೆಳೆಯುವಂತ ತರಕಾರಿ ಆಗಿರ್ಬೋದು, ಯಾವುದೇ ಧಾನ್ಯಗಳಾಗಿರ್ಬೋದು, ಅದರಲ್ಲಿ ಕೂಡ ಇದೆ. ಇದೆಲ್ಲ ಅದು ಕೊನೆಗೆ ಎಲ್ಲಿ ಬಂದು ಸೇರುತ್ತೆ? ನಾವು ತಿಂದಾಗ ನಮ್ಮಲ್ಲಿ ಬಂದು ಸೇರೋದ್ರಿಂದ ಈ ತರ ಎಲ್ಲ ಕಾಯಿಲೆಗಳು ಬಂದು ಮನುಷ್ಯನ ಆಯುಷ್ಯ 100 ವರ್ಷ ಅಂದಿದ್ದು ಈಗ ಹತ್ತತ್ರ 30-40ಗೆನೆ ಬಂದು ಇಳ್ದಿದೆ. ಈ ಕಾರಣಕ್ಕೆ ನಾವು ಈಗ ಹೆಚ್ಚಾಗಿ ಒಲವು ಕೊಡುವಂಥದ್ದು ಸಾವಯವ ಕೃಷಿ ಇಲ್ಲ ನೈಸರ್ಗಿಕ ಕೃಷಿಗೆ. ನೈಸರ್ಗಿಕ ಕೃಷಿಯಲ್ಲಿ ನಾವು ಪ್ರತ್ಯೇಕವಾಗಿ ಜೀವಾಮೃತವನ್ನ ಬಳಸಿ ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ. ಇನ್ನೊಂದು ಹೇಳೋದಾದ್ರೆ, ನಾವು ಈಗ ಹನಿ ನೀರಾವರಿನ ಆಲ್ರೆಡಿ ಸುಮಾರು ಜನ ರೈತರು ಬಳಸ್ತಿದ್ದಾರೆ. ಬಳಸಿರೋ ಅಂತವ್ರು ನೀವು ಈ ಪದ್ಧತಿನ ಅಂದ್ರೆ ಜೀವಾಮೃತನ ಹನಿ ನೀರಾವರಿ ಪದ್ಧತಿ ಮುಖಾಂತರ ಕೊಡುವಂತದ್ನ ಕೂಡ ಅಳವಡಿಸ್ಕೊಂಡ್ರೆ ಇನ್ನೂ ನಿಮಗೆ ಹೆಚ್ಚಿನ ಫಲ ಸಿಗ್ಬೋದು, ಹೆಚ್ಚಿನ ಇಳುವರಿ, ಮಣ್ಣಿನ ಫಲವತ್ತತೆ ಕೂಡ ದಿನದಿಂದ ದಿನಕ್ಕೆ ಚೆನ್ನಾಗಾಗಿ ನಿಮ್ಮ ಇಳುವರಿ ಕೂಡ ಹೆಚ್ಚಾಗುವಂಥದ್ದು, ಖರ್ಚು ಕೂಡ ಕಡಿಮೆ ಆಗುವಂಥದ್ದು. ಥ್ಯಾಂಕ್ ಯು ಮೇಡಮ್. ತನಕ ವಿಸ್ತೃತವಾಗಿ ಹನಿ ನೀರಾವರಿ ಪದ್ಧತಿ ಮೂಲಕ ಜೀವಾಮೃತವನ್ನ ಹೇಗೆ ಕೊಡಬಹುದು ಅನ್ನೋದನ್ನ ವಿವರಿಸಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು.